ನಮಸ್ಕಾರ. ನಾನು ಪಂಡಿತ್ ಡಾಕ್ಟರ್ ಜೆ ವಿಜಯ್. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ಗೌರಿ ಗಣೇಶ ಹಬ್ಬ ಹತ್ತಿರದಲ್ಲಿ ಬರ್ತಾ ಇರೋದ್ರಿಂದ ಎಲ್ಲರೂ ನನಗೆ ಒಂದು ಪ್ರಶ್ನೆ ಕೇಳ್ತಾ ಇರ್ತಾರೆ. ಗೌರಿನ ಯಾವಾಗ ಕೂಡಿಸ್ಬೇಕು, ಗೌರಿ ಪೂಜೆನ ಯಾವಾಗ ಮಾಡಬೇಕು, ಅದಕ್ಕೆ ನಿರ್ದಿಷ್ಟವಾದ ಸಮಯ ಇದೆಯಾ, ವಿಶೇಷವಾದ ಸಮಯ ಇದೆಯಾ, ಗಣೇಶನ ಯಾವಾಗ ಕೂಡಿಸ್ಬೇಕು, ಯಾವಾಗ ಪೂಜೆ ಮಾಡಬೇಕು, ಸ್ಥಾಪನೆ ಯಾವಾಗ, ವಿಸರ್ಜನೆ ಯಾವಾಗ, ಅದ್ರ ಬಗ್ಗೆ ಎಲ್ಲರೂ ಪ್ರಶ್ನೆ ಕೇಳ್ತಾಯಿದ್ರು. ಅದಕ್ಕೋಸ್ಕರ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ನಾನು ಈ ವಿಷಯನ ಎಲ್ಲರಿಗೂ ತಿಳಿಸ್ತಾ ಇದ್ದೀನಿ. ಈ ಸರ್ತಿ ಶುಕ್ರವಾರ ಶನಿವಾರ ಗೌರಿ ಗಣೇಶ ಹಬ್ಬ ಬಿದ್ದಿರ್ತದೆ. ಮೊದಲನೇದಾಗಿ ಗೌರಿ ಹಬ್ಬ, ನಂತರ ಗಣೇಶ ಹಬ್ಬ. 6ನೇ ತಾರೀಕು ಶುಕ್ರವಾರ ಗೌರಿ ಹಬ್ಬ ಇರ್ತದೆ. ಅವತ್ತು ತೃತೀಯ ಇರ್ತದೆ. ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆ 16 ನಿಮಿಷಕ್ಕೆ ಒಂದು ಒಳ್ಳೆಯ ಮುಹೂರ್ತ ಇರ್ತದೆ. ಕಳಸವನ್ನು ಸ್ಥಾಪನೆ ಮಾಡಿ ಗೌರಿಯನ್ನು ವಿಶೇಷವಾಗಿ ಅಲಂಕಾರ ಮಾಡಿ ಮನೆಯ ಹೆಂಗಸರು, ಮನೆ ಹೆಣ್ಣು ಮಕ್ಕಳೆಲ್ಲ ಗೌರಿಗೆ ವಿಶೇಷವಾದ ಪೂಜೆಯನ್ನು ಮಾಡಿ ಬಳೆಯನ್ನು ತೊಟ್ಟುಕೊಳ್ಳೋದಾಗಲಿ, ಬಾಗಿಲನ್ನು ಕೊಡೋದಾಗಲಿ ಈ ಸಮಯದಲ್ಲಿ ಮಾಡೋದ್ರಿಂದ ಒಳ್ಳೆಯ ಅನುಕೂಲಕರವಾಗಿರ್ತದೆ ಮತ್ತು ಎಲ್ಲರಿಗೂ ಶ್ರೇಯಸ್ಸನ್ನು ತಂದುಕೊಡುತ್ತದೆ. ನಂತರ ಮಾರನೇ ದಿವಸ ಶನಿವಾರ ಮಧ್ಯಾಹ್ನ ಚತುರ್ಥಿ ಇರುತ್ತದೆ. ಮಧ್ಯಾಹ್ನ 11 ಗಂಟೆ 3 ನಿಮಿಷದಿಂದ 1 ಗಂಟೆಯವರೆಗೆ 1 ಗಂಟೆ 34 ನಿಮಿಷದವರೆಗೆ ಗಣೇಶವನ್ನು ಪೂಜೆಯನ್ನು ಮಾಡಬಹುದು. ಗಣೇಶ ಪೂಜೆ ನಿಮ್ಮ ಇಚ್ಛಾನುಸಾರವಾಗಿ, ನಿಮ್ಮ ಶಕ್ತಿಯಾನುಸಾರವಾಗಿ ಸಿಹಿ ತಿಂಡಿಗಳನ್ನಿಟ್ಟು ಕಥೆಯನ್ನು ಓದುತ್ತಾ ನಿಮ್ಮ ಶಕ್ತಿಯಾನುಸಾರ ಗಣೇಶವನ್ನು ಪೂಜೆ ಮಾಡೋದ್ರಿಂದ, ಈ ಸಮಯದಲ್ಲಿ ಪೂಜೆ ಮಾಡೋದ್ರಿಂದ ಎಲ್ಲರಿಗೂ ಅನುಕೂಲವಾಗುತ್ತದೆ, ಶ್ರೇಯಸ್ಸನ್ನು ತಂದುಕೊಡುತ್ತದೆ. ಇನ್ನು ವಿಸರ್ಜನೆ ವಿಷಯವನ್ನು ಬಂದಾಗ, ಅಂದೇ ನೀವು ವಿಸರ್ಜನೆ ಮಾಡೋದಾದ್ರೆ ಅಂದರೆ ಗೌರಿ ಗಣೇಶವನ್ನು ಶನಿವಾರ ವಿಸರ್ಜನೆಯನ್ನು ಮಾಡೋದಾದರೆ ಅಂದು ಸಂಜೆ 6 ಗಂಟೆ 35 ನಿಮಿಷದಿಂದ 8 ಗಂಟೆ ಒಳಗೆ ಒಳ್ಳೆಯ ಸಮಯ ಇರ್ತದೆ. ಅಂದು ನೀವು ಗೌರಿ ಗಣೇಶವನ್ನು ವಿಸರ್ಜನೆಯನ್ನು ಮಾಡಬೇಕು. ಅದನ್ನು ಬಿಟ್ಟರೆ ಅಂದು ರಾತ್ರಿ 9 ಗಂಟೆ 27 ನಿಮಿಷದಿಂದ ರಾತ್ರಿ 10 ತನಕ ಒಳ್ಳೆಯ ಸಮಯ ಇರ್ತದೆ. ಅಂದು ವಿಸರ್ಜನೆಯನ್ನು ಮಾಡಬಹುದು. ಅದನ್ನು ಬಿಟ್ಟು ನೀವು ಮಾರನೇ ದಿವಸ ಅಂದರೆ ಭಾನುವಾರ ವಿಸರ್ಜನೆಯನ್ನು ಮಾಡುತ್ತೇನೆ ಅಂದರೆ ಮಧ್ಯಾಹ್ನ 1 ಗಂಟೆ 52 ನಿಮಿಷದಿಂದ 3 ಗಂಟೆ 10 ನಿಮಿಷದವರೆಗೆ ಸೂಕ್ತವಾದ ಸಮಯ ಇರ್ತದೆ. ಆ ಸಮಯದಲ್ಲಿ ವಿಸರ್ಜನೆಯನ್ನು ಮಾಡಬಹುದು. ಇಲ್ಲವಾದರೆ ಭಾನುವಾರ ಸಾಯಂಕಾಲ ಮಾಡುತ್ತೇನೆ ಅಂತ ಹೇಳಿದರೆ ಸಂಜೆ 6 ಗಂಟೆ 34 ನಿಮಿಷದಿಂದ ರಾತ್ರಿ 8 ಗಂಟೆವರೆಗೆ ನೀವು ಪೂಜೆಯನ್ನು ಮಾಡಿ ಗೌರಿ ಗಣೇಶವನ್ನು ಕಳಿಸ್ಕೊಡ್ಬೋದು. ಇದನ್ನು ಬಿಟ್ಟರೆ ನೀವು 11 ದಿವಸಗಳ ಕಾಲವನ್ನು ನೀವು ಗಣೇಶವನ್ನು ಮನೆಯಲ್ಲಿಟ್ಟು ಪೂಜಿಸುವುದಾದರೆ 16ನೇ ತಾರೀಕು ಮಂಗಳವಾರ ಅನಂತ ಚತುರ್ದಶಿ ಬೆಳಿಗ್ಗೆ 11 ಗಂಟೆಗೆ ನೀವು ಗೌರಿ ಗಣೇಶನ ವಿಸರ್ಜನೆಯನ್ನು ಮಾಡಬಹುದು. ಈ ರೀತಿ ನೀವು ಈ ಸಮಯದಲ್ಲಿ ನೀವು ಗೌರಿ ಗಣೇಶನ ಪೂಜೆ ಮಾಡೋದ್ರಿಂದ ನಿಮಗೆ, ನಿಮ್ಮ ಮನೆಯವರಿಗೆ ಎಲ್ಲರೂ ಒಳ್ಳೆಯದನ್ನಾಗುತ್ತದೆ. ಇದೊಂದು ಸೂಕ್ತವಾದ ವಿಷಯವನ್ನು ನಾವು ನಿಮಗೆ ತಿಳಿಸ್ಕೊಟ್ಟಿರ್ತೇವೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.